ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತೆ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 1, ಶ್ಲೋಕ 36. ಪಾಪಂ ಮೇವ ಆಶ್ರಯೇತ್ ಅಸ್ಮಾನ್ ಹತ್ಯೈ ಏತಾನ್ ಆತತಾಯಿನಃ ತಸ್ಮಾನ್ ನ ಅರ್ಹ ವಯಂ ಹಂತುಂ ಧಾತರಾಷ್ಟ್ರನ್ ಸಬಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖೀನಃ ಸ್ಯಾಮ ಮಾಧವ. ಅನುವಾದ: ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯದೇವತೆಯ ಪತಿಯಾದ ಕೃಷ್ಣನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇಲ್ಲಿ ಆಕ್ರಮಣಕಾರರು ಅಂದರೆ ಇನ್ನೊಬ್ಬರನ್ನ ಕೊಲ್ಲುವಂತಹವರು, ಯಾವುದೇ ರೀಸನ್ ಇಲ್ಲದೇ ಅಥವಾ ಆಸ್ತಿಗೋಸ್ಕರ ಅಥವಾ ಇನ್ನೇನೋ ಒಂದು ಆಸೆಗೋಸ್ಕರ ಇನ್ನೊಬ್ಬರನ್ನ ಕೊಲ್ಲೋರಿಗೆ ಆಕ್ರಮಣಕಾರರು ಅಂತ ಕರೀತಾರೆ. ಸೊ ಇಂತಹ ಆಕ್ರಮಣಕಾರರನ್ನು ನಾವು ಕೊಂದರೆ ನಮಗೆ ಪಾಪ ಬರುತ್ತೆ. ಅದರಿಂದ ನಮಗೆ ಸಿಗೋದಾದರೂ ಏನು? ನಮ್ಮವ್ರನ್ನೇ ನಾವು ಸಾಯಿಸಿ ನಮಗೆ ಸಿಗೋವಂತಹದ್ದೇನು ಆದರೂ ಏನಿದೆ ಮಾಧವ? ನೀನು ಭಾಗ್ಯದೇವತೆಯ ಪತಿ ಅಲ್ವಾ? ನೀನು ನನಗೆ ಇದನ್ನು ಹೇಳು, ಯಾಕೆ ಮಾಡಬೇಕು? ಇದರಿಂದ ನಮಗೆ ಸುಖ ಸಿಗುತ್ತಾ? ಇದರಿಂದ ಪಾಪ ಸಿಗುತ್ತೆ ಹೊರತು ಸುಖ ಸಿಗೋದಿಲ್ಲ ಅಂತೇಳಿ ಅರ್ಜುನ ಇಲ್ಲಿ ಶ್ರೀಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಭಾವಾರ್ಥ: ವೇದಗಳ ಪ್ರಕಾರ ದುರಾಕ್ರಮಣ ಮಾಡುವವರು 6 ಬಗೆಯ ಜನರು. ದುರಾಕ್ರಮಣ ಅಂತಂದರೆ ಕೆಟ್ಟದ್ದನ್ನು ಬಯಸುವವರು ಮತ್ತು ಮಾಡುವವರಿಗೆ ದುರಾಕ್ರಮಣರು ಅಂತ ಕರೀತಾರೆ. ಅಂತಹವರು 6 ಟೈಪ್ ಇದ್ದಾರೆ. ಒಬ್ಬರು ವಿಷ ಹಾಕುವವರು, ಮನೆಗೆ ಬೆಂಕಿ ಹಚ್ಚುವವರು, ಮಾರಕ ಆಯುಧಗಳಿಂದ ದಾಳಿ ಮಾಡುವವನು, 4ನೇದು ಸಂಪತ್ತನ್ನು ಲೂಟಿ ಮಾಡುವವನು, ಮತ್ತೊಬ್ಬನ ಭೂಮಿಯನ್ನು ವಶಪಡಿಸಿಕೊಳ್ಳುವವನು, ಮತ್ತು 6ನೇದು ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವವನು. ಇದರಲ್ಲಿ ಆಲ್ಮೋಸ್ಟ್ 5 ಗುಣಗಳನ್ನು ದುರ್ಯೋಧನ ಮ್ಯಾಚ್ ಮಾಡ್ತಾನೆ. ಒಂದು, ಚಿಕ್ಕವನಿದ್ದಾಗ ಪಾಂಡವರಿಗೆ ವಿಷ ಹಾಕಿ ಸಾಯಿಸಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತು ಒಂದು ಅರಗಿನ ಮನೆ ಅಂದರೆ ಮೇಣದ ಮನೆಯಲ್ಲಿಟ್ಟು ಅವ್ರನ್ನ ಬೆಂಕಿ ಹಚ್ಚಿ ಸುಡಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತು ಎಷ್ಟೊಂದು ಸರಿ ಮಾರಕಾಸ್ತ್ರಗಳ ಹಲ್ಲೆನೂ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತು ಈಗ ಅವನಿಗಿರೋ ಆಸೆ ಎಲ್ಲ ಭೂಮಿಯನ್ನು ಅವನೇ ಪಡ್ಕೋಬೇಕು ಅಂಥೇಳಿ. ಇಷ್ಟು ಆಸೆಗಳು ಮತ್ತು ಸಂಪತ್ತನ್ನು ಲೂಟಿ ಮಾಡಬೇಕು ಅನ್ನೋದು ಕೂಡ ದುರ್ಯೋಧನನ ಆಸೆ ಆಗಿರುತ್ತೆ. ಅದನ್ನು ಅವನು ಈ ರೀತಿ ತೀರಿಸ್ಕೊತಾ ಇರ್ತಾನೆ. ಇನ್ನೊಂದು ಲಾಸ್ಟ್, ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವವನು ಅಂದರೆ ಯೂಶಲಿ ರಾವಣ ಅಂತ ಬರುತ್ತೆ. ಇವರು ಈ ಟೈಪ್ಗೆ ಎಕ್ಸಾಂಪಲ್ಸ್ ಆಗ್ತಾರೆ. ಅದೇ ಥರ ಈ ಆಕ್ರಮಣಕಾರರು ನಮ್ಮ ಮಧ್ಯೆ ಕೂಡ ಇದ್ದಾರೆ. ಅಂದರೆ ಹೆಂಡತಿಗೆ ತುಂಬ ಹಿಂಸೆ ಕೊಡೋರಾಗಿರ್ಬೋದು, ಅಥವಾ ಈ ಎಂಪ್ಲಾಯೀಸ್ಗೆ, ಉದ್ಯೋಗಿಗಳಿಗೆ ಬಾಸು ಏನೋ ರೀಸನ್ ಇಲ್ದೇ ತುಂಬ ಭಯಪಡಿಸ್ತಿರ್ತಾರೆ. ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಭಯಪಡಿಸ್ತಾ ಇರ್ತಾರೆ. ಮತ್ತು ಮೋಸ ಮಾಡಿ, ನಮಗೇ ಗೊತ್ತಿಲ್ಲದೆ ನಮ್ಮ ಹತ್ರ ಮೋಸ ಮಾಡಿ ಆಸ್ತಿಯನ್ನು ಪಡೆಯೋರು, ಇವರೆಲ್ಲರೂ ಕೂಡ ದುರಾಕ್ರಮಣರ ಒಂದು ಲೆಕ್ಕಕ್ಕೆ ಬರ್ತಾರೆ. ಸೊ ಇಂತಹ ಆಕ್ರಮಣಕಾರರನ್ನು ಕೂಡಲೇ ಕೊಲ್ಲಬೇಕು. ಹಾಗೆ ಕೊಲ್ಲುವುದರಿಂದ ಪಾಪವೇನೂ ಬರುವುದಿಲ್ಲ. ಸೊ ಇಂತಹ ತಪ್ಪುಗಳನ್ನು ಮಾಡುವಂತಹ ಆಕ್ರಮಣಕಾರರನ್ನು ಸಾಯಿಸಬೇಕು, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇಂಥವ್ರನ್ನ ಕೊಲ್ಲದೇ ಇದ್ದರೆ ಪಾಪ ಬರುತ್ತೆ, ಕೊಂದರೆ ಪಾಪ ಬರೋದಿಲ್ಲ ಅಂಥೇಳಿ ಇಲ್ಲಿ ವೇದಗಳ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ಏನಂದರೆ ಇದರ ಅರ್ಥ ನಾವು ವಿಷ ಹಾಕ್ದವ್ರಿಗೆ ವಿಷನೇ ಹಾಕಿಬಿಡಬೇಕು ಅಂತ ಅಲ್ಲ. ಅರ್ಥ ಏನಪ್ಪ ಅಂತಂದರೆ, ನಮ್ಮನ್ನು ಯಾರು ಕೊಲ್ಲಿಕ್ಕೆ ಬರ್ತಾರೆ, ನಮ್ಮ ರಕ್ಷಣೆಗೋಸ್ಕರ ನಾವು ವಾಪಸ್ ಅವ್ರನ್ನ ಕೊಲ್ಲಬೇಕಾಗುತ್ತೆ, ಅಥವಾ ಅವರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವೇನೇನು ಮಾಡಬೇಕು ಎಲ್ಲ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಂತಹ ಆಕ್ರಮಣಕಾರರನ್ನು ಕೊಲ್ಲುವುದು ಸಾಮಾನ್ಯ ಮನುಷ್ಯನಿಗೆ ಯೋಗ್ಯ ಕಾರ್ಯ. ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅವರಿಂದ ಅದನ್ನು ನಾವು ಖಂಡಿಸಬೇಕು. ಜೊತೆಗೆ ಅದನ್ನು ಅವರಿಗೆ ವಾಪಸ್ ಮಾಡೋದ್ರಿಂದ ಅವ್ರು ಮತ್ತೆ ನಮ್ಮ ತಂಟೆಗೆ ಬರೋದಿಲ್ಲ. ಆದರೆ ಅರ್ಜುನನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನದು ಸಂತ ಸದೃಶ ಸ್ವಭಾವ. ಆದ್ದರಿಂದ ಅವನು ಸಂತನಂತೆಯೇ ಅವರೊಡನೆ ನಡೆದುಕೊಳ್ಳಲು ಬಯಸಿದ. ಆದರೆ ಇಂತಹ ಸಂತನ ರೀತಿ ಕ್ಷತ್ರಿಯನಿಗಲ್ಲ.
ಸೊ ಇಲ್ಲಿ ಸಾಮಾನ್ಯ ಮನುಷ್ಯರಿಗೆ ಇದು ಸರಿಯಾದ ಕಾರ್ಯ ಅಂತ ಹೇಳಿದ್ದಾರೆ. ಆದರೆ ಅರ್ಜುನ ಏನಪ್ಪ ಅಂತಂದರೆ ಅವನು ತುಂಬ ಸಂತ ಸದೃಶದವನು, ಅಂದರೆ ತುಂಬ ಪಾಪ, ಅನುಕಂಪ ಅಥವಾ ಭಾವನೆಗಳಿಗೆ ತುಂಬ ಬೆಲೆ ಕೊಡೋದು, ತನ್ನ ರಕ್ತ ಸಂಬಂಧಿಗಳನ್ನು ಜಾಸ್ತಿ ಇಷ್ಟಪಡೋದು, ಆ ಥರ ತುಂಬ ಅವನಿಗೆ ಅನುಕಂಪ ಇರುತ್ತೆ. ಆಲ್ಮೋಸ್ಟ್ ಅವನಿಗೆ ಸಂತನಿಗೆ ಇರಬೇಕಾಗಿದ್ದಂತಹ ಗುಣಲಕ್ಷಣಗಳು ಜಾಸ್ತಿ ಇರ್ತವೆ. ಅಂದರೆ ಯಾರಿಗೂ ತೊಂದರೆ ಮಾಡದೇ ಇರೋದು. ಹಾಗಂತೇಳಿ ಅವನು ಯುದ್ಧ ಮಾಡಿಲ್ಲ ಅಂತಲ್ಲ, ಬಟ್ ಅವನು ಒಂದು ಥರದ ಸಂತರ ರೀತಿಯಲ್ಲಿ ಇರೋದಕ್ಕೆ ಇಷ್ಟಪಡ್ತಿರ್ತಾನೆ. ಆದರೆ ಅವನು ಸಂತನ ಗುಣಗಳನ್ನು ಹೊಂದಿದ್ರೂ ಕೂಡ ಅವನೊಬ್ಬ ಕ್ಷತ್ರಿಯ ಆಗಿ ಅವನ ಕರ್ತವ್ಯ ಏನು, ಯುದ್ಧ ಮಾಡಬೇಕು, ಅವರ ಹಿಂದೆ ಇರುವಂತಹ ಜನರನ್ನು ಅವನು ರಕ್ಷಣೆ ಮಾಡಬೇಕು. ಹಾಗಾಗಿ ಇಲ್ಲಿ ಅವನು ಸಂತ ಸದೃಶಕ್ಕಿಂತನೂ ಕ್ಷತ್ರಿಯ ಗುಣವನ್ನು ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅವನು ಒಂದು ರಾಜ್ಯದ ಆಡಳಿತದಲ್ಲಿ ಹೊಣೆಗಾರಿಕೆಯುಳ್ಳ ಮನುಷ್ಯನು ಸಂತ ಸದೃಶನಾಗಬೇಕಿದ್ದರೂ ಅವನು ಹೇಡಿಯಾಗಬಾರದು. ಸೊ ಅವನು ಸಂತ ಸ್ವಭಾವವನ್ನು ಇಟ್ಕೊಂಡಿದ್ರು ಕೂಡ ಅವನು ಹೇಡಿಯಾಗಬಾರ್ದು. ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಶ್ರೀರಾಮ. ಅವನದು ಎಂತಹ ಸ್ವಭಾವ ಎಂದರೆ ಈಗಲೂ ಜನರು ರಾಮರಾಜ್ಯದಲ್ಲಿರಬೇಕೆಂದು ಬಯಸುತ್ತಾರೆ, ಆದರೆ ರಾಮನು ಎಂದೂ ಹೇಡಿಯಂತೆ ನಡೆದುಕೊಳ್ಳಲಿಲ್ಲ. ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ ರಾವಣನು ರಾಮನ ವಿರುದ್ಧ ಆಕ್ರಮಣ ಮಾಡಿದವನೇ. ಜಗತ್ತಿನ ಚರಿತ್ರೆಯಲ್ಲಿ ಸಾಮ್ಯವಿಲ್ಲದಂತಹ ಪಾಠವನ್ನು ಶ್ರೀರಾಮನು ಅವನಿಗೆ ಕಲಿಸಿದ. ಸೊ ಸಂತ ಸದೃಶ ಸ್ವಭಾವ ಇದ್ದರೂ ಕೂಡ ಯಾವಾಗ ಯುದ್ಧ ಮಾಡಬೇಕೋ ಅವಾಗ ಯುದ್ಧ ಮಾಡಲೇಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಶ್ರೀರಾಮನ್ನ ಕೊಟ್ಟಿದ್ದಾರೆ. ಶ್ರೀರಾಮ ಈಗೂ ಕೂಡ ಎಷ್ಟೊಂದು ಜನ ರಾಮರಾಜ್ಯದಲ್ಲಿ ಬದುಕಬೇಕು ಅಂತಲೇ ಇಷ್ಟಪಡ್ತಾರೆ. ಅಷ್ಟು ಒಳ್ಳೆಯ ಸ್ವಭಾವ ಇರುವಂತಹ ರಾಮ ಕೂಡ ತನ್ನ ಹೆಂಡತಿಯನ್ನು ಅಪಹರಣ ಮಾಡಿದಾಗ ಮತ್ತು ರಾವಣ ಅವನ ಮೇಲೆ ಆಕ್ರಮಣ ಕೂಡ ಮಾಡ್ತಾನೆ. ಆವಾಗ ಅವನು ಸುಮ್ಮನೆ ಕೂರಲಿಲ್ಲ, ಹೇಡಿ ಥರ ವರ್ತಿಸಲಿಲ್ಲ. ಅವನನ್ನು ಕೊಂದುಬಿಟ್ಟು ಇಡೀ ಜಗತ್ತಿಗೆ ಒಂದು ಪಾಠವನ್ನು ಹೇಳ್ತಾನೆ. ಆದರೆ ಅರ್ಜುನನ ವಿರುದ್ಧ ಆಕ್ರಮಣ ಮಾಡಿದವರು ವಿಶೇಷ ವರ್ಗದವರು, ಎಂದರೆ ಅವನ ತಾತ, ಅವನ ಗುರು, ಸ್ನೇಹಿತರು, ಮಕ್ಕಳು, ಮೊಮ್ಮಕ್ಕಳು ಮೊದಲಾದವರು ಎಂಬುದನ್ನು ಪರಿಗಣಿಸಬೇಕು. ಆದ್ದರಿಂದ ಅರ್ಜುನನು ಸಾಮಾನ್ಯ ಅತಿಕ್ರಮಣಕಾರರ ವಿರುದ್ಧ ಅಗತ್ಯವೆನಿಸುವ ತೀವ್ರ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಭಾವಿಸಿದ. ಇಲ್ಲಿ ರಾಮ ಬಂದ್ಬಿಟ್ಟು ರಾವಣಿಗೆ ಏನೂ ಸಂಬಂಧ ಇಲ್ಲ. ಸೊ ಹಾಗಾಗಿ ಆ ಕಥೆಯನ್ನು ಕೇಳಿದಾಗ ನಮಗೆ ಅಷ್ಟೊಂದು ಇದನ್ಸಲ್ಲ. ಅಂದರೆ ಅವನು ಓಕೆ ಸೀತೆನ ಎತ್ಕೊಂಡು ಹೋದ, ಅದಕ್ಕೆ ಅವನ್ನ ಕೊಂದುಬಿಟ್ಟು ಸೀತೆನ ವಾಪಸ್ ಕರ್ಕೊಂಬಂದ. ಆದರೆ ಇಲ್ಲಿ ಅರ್ಜುನನ ವಿಷಯದಲ್ಲಿ ಹಾಗಾಗೋದಿಲ್ಲ. ಅರ್ಜುನನಿಗೂ ಎದುರುಗಡೆ ಇರೋ ಪಕ್ಷಕ್ಕೂ ಅವಿನಾಭಾವ ಸಂಬಂಧ ಇರುತ್ತೆ. ರಕ್ತ ಸಂಬಂಧಿಗಳಿರ್ತಾರೆ, ಸ್ನೇಹಿತರಿರ್ತಾರೆ, ಗುರುಗಳಿರ್ತಾರೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇರ್ತಾರೆ. ಇದು ಒಂದು ಸ್ಪೆಷಲ್ ವರ್ಗನೇ ಆಗುತ್ತೆ. ಇಂತಹ ವರ್ಗದಲ್ಲಿ ಅವನೇನು ಹೇಳ್ತಾ ಇದ್ದಾನೆ, ಇಂತಹ ಆಕ್ರಮಣ ಮಾಡಿದರೂ ಕೂಡ ನಾವು ತೀವ್ರವಾದ ಕ್ರಮಗಳನ್ನು ತಗೋಬಾರ್ದು, ಅಂದರೆ ಕೊಲ್ಲಬಾರ್ದು ಅಂತ ಹೇಳಿ ಅರ್ಜುನ ಭಾವಿಸ್ತಾನೆ. ಅಲ್ಲದೆ ಸಂತ ಸ್ವಭಾವದವರು ಕ್ಷಮೆಯನ್ನು ತೋರಬೇಕೆಂದು ಆದೇಶಿಸಿದ. ಸೊ ಸಂತ ಸ್ವಭಾವದಲ್ಲಿರೋದ್ರಿಂದ ನಾವು ಅವರನ್ನು ಕ್ಷಮಿಸಬೇಕು ಅಂತ ಹೇಳಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಸ್ವಂತ ಸ್ವಭಾವದವರಿಗೆ ಯಾವುದೇ ರಾಜಕೀಯ ತುರ್ತು ಪರಿಸ್ಥಿತಿಗಿಂತ ಇಂತಹ ಆದೇಶಗಳು ಮುಖ್ಯ. ರಾಜಕೀಯ ಕಾರಣಗಳಿಗೆ ತನ್ನ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಧರ್ಮ ಮತ್ತು ಸಂತ ಸಹಜ ನಡವಳಿಕೆ ಈ ಕಾರಣಗಳಿಗಾಗಿ ಅವರನ್ನು ಕ್ಷಮಿಸುವುದೇ ಉತ್ತಮ ಎಂದು ಅರ್ಜುನನು ಭಾವಿಸಿದ. ಸೊ ಆಲ್ರೆಡಿ ಹೇಳಾಗಿದೆ, ಈ ಥರ ಆಕ್ರಮಣಕಾರಿಗಳನ್ನು ಕೊಂದರೂ ಕೂಡ ಪಾಪ ಬರಲ್ಲ ಅಂತ. ಆದರೆ ಇಲ್ಲಿ ಅರ್ಜುನ ಏನು ಹೇಳ್ತಿದ್ದಾನೆ, ಎಂತಹ ರಾಜಕೀಯ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಸಂತ ಸ್ವಭಾವದವರು ತಮ್ಮ ಧರ್ಮವನ್ನು ಅಥವಾ ಸಂತ ಸಹಜ ನಡವಳಿಕೆಗಳನ್ನು ನಾವು ಬಿಟ್ಕೊಡ್ಬಾರ್ದು, ಜೊತೆಗೆ ಅವರನ್ನು ಕ್ಷಮಿಸಬೇಕು, ಅದೇ ಉತ್ತಮ ಅಂಥೇಳಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ತಾತ್ಕಾಲಿಕವಾದ ದೇಹ ಸುಖಕ್ಕಾಗಿ ಮಾತ್ರ ಅವರನ್ನು ಕೊಲ್ಲುವುದು ಯೋಗ್ಯವಲ್ಲ ಎಂದು ಅವನು ಭಾವಿಸಿದ. ಸೊ ಬರೀ ಅವನು ಈ ಅಲೌಕಿಕ ಪ್ರಪಂಚದ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇಲ್ಲ. ನಾಳೆ ದಿವಸ ನಾನು ಎಲ್ಲರನ್ನೂ ಕೊಂದು ನನಗೆ ವಿಜಯ ಆದರೂ ಕೂಡ ಅದೇನು ಟೆಂಪ್ರವರಿ ಅಲ್ಲ, ರಾಜ್ಯ ಕೂಡ ಟೆಂಪ್ರವರಿನೇ ಆಗಿರುತ್ತೆ. ಮತ್ತು ಅದು ನಮಗೆ ಪರ್ಮನೆಂಟಾಗಿ ನಮ್ಮ ಜೊತೆಗೆ ಇರೋದಿಲ್ಲ. ನಾವು ಒಂದಲ್ಲ ಒಂದು ದಿವಸ ಸತ್ತು ಹೋಗ್ತೀವಿ. ಅದಾದಮೇಲೆ ಏನು ನಾನು ಇಷ್ಟು ಕೌರವರನ್ನು ಕೊಂದಿರೋಂತಹ ಪಾಪ ನನ್ನನ್ನು ಸ್ವರ್ಗಲೋಕದ ಬಾಗ್ಲಿಕ್ಕೂ ಹೋಗಲಿಕ್ಕೆ ಬಿಡೋದಿಲ್ಲ. ಸೊ ಈ ಥರ ನಾನು ಮಾಡೋದ್ರಿಂದ ನನಗೆ ಪಾಪ ಸುತ್ತಕೊಳ್ಳುತ್ತೆ ಅಂತ
ಅಂಥೇಳಿ ಅರ್ಜುನ ಯೋಚನೆ ಮಾಡ್ತಾನೆ. ಜೊತೆಗೆ ಅವನು ಕೊಲ್ಲೇಬಾರದು ಅಂಥೇಳಿ ತೀರ್ಮಾನ ಮಾಡ್ತಾನೆ. ಅವರನ್ನು ಕೊಂದು ಪಡೆಯುವ ರಾಜ್ಯವಾಗಲಿ ಸುಖವಾಗಲಿ ಶಾಶ್ವತವೇನೂ ಅಲ್ಲ. ಹೀಗಿರುವಾಗ ತನ್ನ ಬಂಧುಗಳನ್ನೇ ಕೊಂದು ತನ್ನ ಜೀವನಕ್ಕೆ ಶಾಶ್ವತವಾದ ಮುಕ್ತಿಗೂ ಆಪತ್ತನ್ನೇಕೆ ತಂದುಕೊಳ್ಳಬೇಕು? ಅವನು ಬರೀ ಈಗಿಂದು ಸುಖ ಮಾತ್ರ ಯೋಚನೆ ಮಾಡ್ತಿಲ್ಲ. ನಾಳೆ ದಿವಸ ನಾನು ಈ ಟೆಂಪ್ರವರಿ ರಾಜ್ಯವನ್ನು ಬಿಟ್ಟು ಹೋಗೋ ಟೈಮಲ್ಲಿ ನಾನು ಯಾಕೆ ನನ್ನ ಮುಕ್ತಿಗೆ ಅಂತಂದರೆ ನಾನು ಒಳ್ಳೆ ಕೆಲಸ ಮಾಡಿದರೆ ನಾನು ಒಳ್ಳೆ ಥರವಾಗಿ ಹೋಗ್ತೀನಿ, ಆಧ್ಯಾತ್ಮಿಕ ಲೋಕಕ್ಕೆ ಸೇರ್ತೀನಿ. ಅದಕ್ಕೆ ಯಾಕೆ ನಾನು ಆಪತ್ತನ್ನು ತಂದುಕೊಳ್ಳಿ ಅಂತೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನನು ಕೃಷ್ಣನನ್ನು ಮಾಧವ ಅಥವಾ ಭಾಗ್ಯ ದೇವತೆಯ ಪತಿ ಎಂದು ಕರೆಯುವುದು ಅರ್ಥವತ್ತಾಗಿದೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನನ್ನು ಮಾಧವ ಮತ್ತು ಭಾಗ್ಯದೇವಿಯ ಗಂಡ ಅಂತ ಹೇಳ್ತಾನೆ. ಯಾಕೆ ಹೀಗೆ ಹೇಳ್ತಾನೆ ಅಂದರೆ, ಕೃಷ್ಣನು ಭಾಗ್ಯದೇವತೆಯ ಪತಿ. ಅವನು ತನ್ನನ್ನು ದೌರ್ಭಾಗ್ಯಕರವಾದ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಬಾರದು ಎಂದು ಅರ್ಜುನ ಹೇಳಬಯಸಿದ. ಸೊ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೆ, ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಭಾಗ್ಯದೇವತೆ ಇರ್ತಾಳೆ, ಭಾಗ್ಯದೇವತೆ ಎಲ್ಲಿರ್ತಾಳೋ ಅಲ್ಲಿ ವಿಜಯ ಅನ್ನೋದು ಇದ್ದೇ ಇರುತ್ತೆ. ಸೊ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಭಾಗ್ಯದೇವತೆಯ ಗಂಡ ಪತಿಯಾಗ್ಬಿಟ್ಟು ನೀನು ಯಾಕೆ ನನ್ನನ್ನು ಇಂತಹ ದೌರ್ಭಾಗ್ಯವಾದ ಕೆಲಸವನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತಿದೀಯಾ ಅಂತ ಕೇಳ್ತಾನೆ. ಸೊ ಪ್ರೇರೇಪಿಸೋದು ಅಂತಂದರೆ ಕೃಷ್ಣನನ್ನು ನಾವು ಋಷಿಕೇಶ ಅಂತಲೂ ಕರಿತೀವಿ. ಋಷಿಕೇಶ ಅಂದ್ರೇನು? ನಮ್ಮ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಟು ಜೊತೆಗೆ ಬೇರೆಯವರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇರೋನಿಗೆ ಋಷಿಕೇಶ ಅಂತ ಕರೀತಾರೆ. ಸೊ ಇಲ್ಲಿ ಯುದ್ಧ ಭೂಮಿಯಲ್ಲಿ ಅರ್ಜುನನ ಪೂರ್ತಿ ಇಂದ್ರಿಯ ಮನಸ್ಸನ್ನು ಕೃಷ್ಣ ನಿಗ್ರಹ ಮಾಡ್ತಾ ಇರ್ತಾನೆ. ಹಾಗಾಗಿ ನೀನು ಯಾಕೆ ನನ್ನನ್ನು ಪ್ರೇರೇಪಿಸ್ತಾ ಇದೀಯಾ ಯುದ್ಧ ಮಾಡು ಅಂಥೇಳಿ ಇಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ಆದರೆ ಕೃಷ್ಣನು ಭಕ್ತರಿಗೆ ಮಾತ್ರವಲ್ಲ, ಯಾರಿಗೂ ದುರಾದೃಷ್ಟವನ್ನು ತರುವುದಿಲ್ಲ. ಬರೀ ಭಕ್ತರಿಗೆ ಮಾತ್ರ ಒಳ್ಳೇದು ಮಾಡ್ತಾನೆ ಅಂತಲ್ಲ, ಬೇರೆ ಯಾರಿಗೂ ಕೂಡ ಅವನು ಕೆಟ್ಟದ್ದನ್ನು ಮಾಡೋದಿಲ್ಲ. ಎಸ್ಪೆಷಲಿ ಭಕ್ತರಿಗೆ ಇನ್ನು ಮಾಡೋದೇ ಇಲ್ಲ ಅಂಥೇಳಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ವೇದಗಳ ಪ್ರಕಾರ ಇರುವಂಥ ಆಕ್ರಮಣಕಾರರು ನಮ್ಮನ್ನು ಕೊಲ್ಲಲಿಕ್ಕೆ ಬಂದಾಗ ಅಥವಾ ನಮ್ಮಿಂದ ನಮ್ಮ ಆಸ್ತಿಗಳನ್ನು ಅಥವಾ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಿಕ್ಕೆ ಬಂದಾಗ ನಾವು ಅದನ್ನು ತಡಿಬೇಕು. ಜೊತೆಗೆ ಆ ಥರದ ಸಂದರ್ಭದಲ್ಲಿ ನಮಗೆ ಆದರೆ ನಾವು ಅವರಿಗೆ ಅದನ್ನೇ ಮಾಡಿ ರಕ್ಷಣೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಥರ ಮಾಡೋದ್ರಿಂದ ನಮಗೆ ಪಾಪ ಬರೋದಿಲ್ಲ ಅಂತ ಕೂಡ ವೇದಗಳಲ್ಲೇ ಹೇಳಿದ್ದಾರೆ. ಇಲ್ಲಿಗೆ ಶ್ಲೋಕ ನಿಲ್ಲಿಸ್ತೀನಿ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಥ್ಯಾಂಕ್ ಯು.